ಬಾಸ್ ಚಾನ್ಸ್ಗಾಗಿ ಕುಖ್ಯಾತ ಕಳ್ಳ ಸಿಗ್ಲಿ ಬಸ್ಯ ಪಾದಯಾತ್ರೆ. ಕನ್ನಡ ಧ್ವಜ ಹಿಡಿದು ಏಕಾಂಗಿಯಾಗಿ ಪಾದಯಾತ್ರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮನೆ ಸೇರಿದಂತೆ ಸಾಕಷ್ಟು ಮನೆಗಳಿಗೆ ಕನ್ನ ಹಾಕಿದ ಕಳ್ಳ ಕಣ್ರಿ. ಕರ್ನಾಟಕದಲ್ಲಿ ಕುಖ್ಯಾತಿ ಪಡೆದುಕೊಂಡ ಸಿಗ್ಲಿ ಬಸ್ಯ ಇದೀಗ ಪಾದಯಾತ್ರೆ ಮಾಡ್ತಾ ಇದ್ದಾನೆ ನೋಡಿ. ತಲೆಯ ಮೇಲೆ ಕೆಂಪನೆಯ ಟೊಪ್ಪಿಗೆ, ಭುಜದ ಮೇಲೆ ಕನ್ನಡದ ಧ್ವಜದ ವೇಲ್, ಕೈಯಲ್ಲಿ ಕನ್ನಡದ ಬಾವುಟ ಹಿಡ್ಕೊಂಡು ಹೀಗೆ ಹೊರಟು ನಿಂತಿದ್ದ. ಎಲ್ಲಿಗೆ ಹೊರಟಿಪ್ಪ ಬಸ್ಯ ಅಂತ ಕೇಳಿದ್ರೆ ಆತ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನಂತ ಹೇಳೋದು ಹೀಗೆ. ಇವತ್ತು 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಪ್ರತಿಯೊಂದು ಕಾನೂನು ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತಂದು ಈಗ ಬಿಗ್ ಬಾಸ್ ಆಫರ್ಗೆ ನಾನು ಕೈ ಹಾಕಿದ್ದೀನಿ. ನನಗೂ ಒಂದು ಚಾನ್ಸ್ ಆ ಬಿಗ್ ಬಾಸ್ನಲ್ಲಿ ಅವಕಾಶ ಕೊಟ್ಟರೆ ಇವತ್ತು ಕಾಮಿಡಿ ಬಿಗ್ ಬಾಸ್ ಆಗಬಾರ್ದು, ಕಾನೂನಿನ ಬಿಗ್ ಬಾಸ್ ಆಗಬೇಕು. ಈಗಾಗಲೇ 260ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಿಗ್ಲಿ ಬಸ್ಯ. ಆದ್ರೆ ಕೋರ್ಟ್ ಅಲ್ಲಿ ತಾನೇ ವಾದ ಮಾಡಿಕೊಂಡು ಕೇಸ್ ಗೆದ್ದಿರುವ ಸಿಗ್ಲಿ ಬಸ್ಯ ಕಣ್ರಿ 2 ದಿನ ಪಾದಯಾತ್ರೆ ನಡೆಸಲಿದ್ದಾನೆ. ಸುಮ್ನೆ ಕೊರೋದು ಬಿಟ್ಟು ಸಿಗ್ಲಿ ಬಸ್ಯ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದ. ಅಲ್ಲಿ ಶಿವಕುಮಾರ್ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಮಠದಿಂದಲೇ ಪಾದಯಾತ್ರೆ ಹೊರಟಿದ್ದಾನೆ ನೋಡಿ. ಬಿಗ್ ಬಾಸ್ ಹೋಗೋದಕ್ಕಾಗಿ ಸಿಗ್ಲಿ ಬಸ್ಯ ಸರ್ಕಸ್. ಎಸ್, ಈ ಬಾರಿ ಬಿಗ್ ಬಾಸ್ ಸೀಸನ್ 13ರ ಸ್ಪರ್ಧೆ ಆಗೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾನಂತೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸಿಗ್ಲಿ ಬಸ್ಯ ಕಲ್ತಿದ್ದು ಮಾತ್ರ 9ನೇ ತರಗತಿ ಕಣ್ರಿ. ಆದ್ರೆ ತನ್ನ ಮೇಲಿದ್ದ ಎಲ್ಲಾ ಕೇಸ್ಗಳನ್ನ ಕನ್ನಡದಲ್ಲೇ ವಾದ ಮಾಡಿ ಗೆದ್ದಿರೋದು ಇತಿಹಾಸ. ಜನರಿಗೆ ಕಾನೂನು ಅರಿವು ಮೂಡಿಸೋದಕ್ಕೆ ಸಿಗ್ಲಿ ಬಸ್ಯ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾನಂತೆ. ಇವತ್ತು ಮಾಧ್ಯಮಗಳ ಮೂಲಕ ಈ ಬಿಗ್ ಬಾಸ್ಗೆ ನಾನು ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ಗದ್ದಿಗೆಯಿಂದ ಬೆಂಗಳೂರು ಬಿಗ್ ಬಾಸ್ ಆಫೀಸ್ವರೆಗೂ ಹೋಗಿ ಅಲ್ಲಿ ಸುದೀಪ್ ಸರ್ ಅವರಿಗೆ ಈ ನನ್ನ ಒಂದು ಮನವಿ ಅರ್ಜಿ ಕೊಟ್ಟು ನನಗೂ ಒಂದು ಅವಕಾಶ ಕೊಡಿ. ಯಾಕಂದ್ರೆ ದೇವರಾಜ್ ಅರಸರ ದಾಖಲಾ ಸಿದ್ದರಾಮಯ್ಯರು ಮುರಿದ್ರು, ಸಚಿನ್ ತೆಂಡೂಲ್ಕರ್ ದಾಖಲಾ ವಿರಾಟ್ ಕೊಹ್ಲಿ ಮುರಿದ್ರು, ಬಡ್ನಿ ಹನುಮಂತನ ದಾಖಲಾ ಗಿಲ್ಲಿಯವ್ರು ಮುರಿದ್ರು, ಈ ಸಿಗ್ಲಿ ಬಸ್ಸನ್ ದಾಖಲಾ ಯಾರು ಮುರಿತಾರ ಅಂತ ನಾವು ನೋಡ್ಬೇಕಾಗೈತಿ. ಅದೇ ಏನೇ ಆಗಿರ್ಲಿ ಬಿಗ್ ಬಾಸ್ ಶೋಗೆ ಇಂಥವರೇ ಬೇಕು ಕಣ್ರಿ. ಚಿತ್ರ ವಿಚಿತ್ರ ಇದ್ದವ್ರಿಗೆ ಮಾತ್ರ ಈ ಬಿಗ್ ಬಾಸ್ ಶೋ. ಒಟ್ನಲ್ಲಿ ಜನರಿಗೆ ಮನರಂಜನೆ ಸಿಗ್ಬೇಕಷ್ಟೇ. ಇಲ್ಲಿನ ಪಾದಯಾತ್ರೆ ಬಿಗ್ ಬಾಸ್ ಹೌಸ್ ವರೆಗೂ ನಡೆಯಲಿದೆ ಅಂತೆ. ಸುದೀಪ್ಗೆ ಮನವಿ ಮಾಡೋದಕ್ಕೆ ಹೊರಟಿರುವ ಸಿಗ್ಲಿ ಬಸ್ಯಾಗೆ ಆಲ್ ದಿ ಬೆಸ್ಟ್ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.